ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, ಯಾರಾದ್ರೂ ಮೋನೋ ಅಪ್ಲೈ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಮಾನಿಟೈಸನ್ ಆನ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ 4000 ವಾಚ್ ಅವರು 1000 ಸಬ್ಸ್ಕ್ರೈಬರು ಆದಮೇಲೆ ನಿಮಗೆ ಅಪ್ಲೈ ಮಾಡೋದೇನಾದರೂ ಗೊತ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳೇ ಹೆಲ್ಪ್ ಮಾಡ್ತಾಳೆ. ಮೋನೋ ಅಪ್ಲೈ ಮಾಡೋದೊಂದು, ಆಮೇಲೆ ನಿಮಗೇನೋ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು ಅದನ್ನು ಮಾಡ್ತಾಳೆ. ಏನಾದ್ರು ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ತುಂಬ ಜನ ರಿವ್ಯೂಸ್ ಕಂಟೆಂಟ್ ತಗೋತಾ ಇದ್ದೀರಾ, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂದರೆ ತುಂಬ ಜನ ಎಷ್ಟು ಜನ ಕಷ್ಟಪಟ್ಕೊಂಡು ಒಂದು ಚಾನಲ್ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀರಲ್ವ, ತುಂಬ ಕಷ್ಟಪಟ್ಟಿರ್ತೀರ. ಅದು ಲಾಸ್ಟಲ್ಲಿ ಈ ಥರ ರಿವ್ಯೂಸ್ ಕಂಟೆಂಟ್ ತಗೊಂಡ್ರೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ನಮ್ಮ ಹತ್ರ ತುಂಬ ಜನ ಬರ್ತಾಯಿದ್ದಾರೆ. ಇವಾಗ ಯಾರು ಬಂದರೂ ಬರೀ ರಿವ್ಯೂಸ್ ಕಂಟೆಂಟೇ. ಸುಮಾರು ಜನ ಮೋನೋ ಅಪ್ಲೈ ಮಾಡೋರು ಒಂದು 4-5 ಜನ ಇರ್ಬೋದು ಅಷ್ಟೇ ಬಂದಿರೋದು ನಮಗೆ. ಜಾಸ್ತಿ ರಿವ್ಯೂಸ್ ಕಂಟೆಂಟೇ ಅಂಥದ್ದೇ ಜಾಸ್ತಿ ಬರ್ತಾ ಇರೋದು. ಅಂಥ ರಿವ್ಯೂಸ್ ಕಂಟೆಂಟ್ ತೊಗೊಂಡಿರೋರು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಸಲ ಯೋಚನೆ ಮಾಡಿ, ಬೇರೆಯವ್ರದ್ದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಏನೇ ಇದ್ದರೂ ನಿಮ್ಮ ಸ್ವಂತ ವೀಡಿಯೋ ಹಾಕಿ. ನಿಮ್ಮ ಸ್ವಂತ ವೀಡಿಯೋ ಹಾಕಿದ್ರೆ ನಿಮಗೆ ಯಾವ ರಿವ್ಯೂಸ್ ಕಂಟೆಂಟು ಬರೋದಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮಿಂದಾಗಲಿ ಬೇರೆ ಫೇಸ್ಬುಕ್ಕಿಂದಾಗಲಿ ಯಾವುದ್ರಿಂದನೇ ಆಗಲಿ ಬೇರೆದ್ರಿಂದ ಇದು ನೀವು ಅಪ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ಗೆ ಹಾಕೊಳ್ಳೋಕೆ ಹೋಗಬೇಡಿ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆಂದರೆ ಅವಾಗ ಒಂದೊಂದು ಸಲ ನೀವೇನಾದ್ರೂ ಹಾಕೊಂಡಿದ್ದು ಏನಾದರೂ ಮೋನೋ ಅಪ್ಲೈ ಮಾಡಿಬಿಡ್ತು ಅಂದರೆ ಅವರು ಇನ್ನೂ 3 ತಿಂಗಳು ಟೈಮ್ ಕೊಡ್ತಾರೆ. ಆ 3 ತಿಂಗಳು ಒಳಗಡೆ ನೀವು ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೀವು ಇವಾಗ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ್ತೀರಲ್ವ, ನೀವು ರಿವ್ಯೂಸ್ ಕಂಟೆಂಟ್ ಬಂತು ಅಂದರೆ ಅದು ಮತ್ತೆ ನೀವು ಬ್ಯಾಕ್ ಕಳಿಸ್ತಾರೆ ಅವರು. ಇನ್ನೂ 3 ತಿಂಗಳು ಆದಮೇಲೆ ಫುಲ್ಲು ನೀವು ಯಾವ್ಯಾವುದು ರಿವ್ಯೂಸ್ ಕಂಟೆಂಟ್ ಏನಕ್ಕೆ ಬಂದೈತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಎಲ್ಲ ನೀವು ಇದು ಮಾಡಬೇಕಾಗುತ್ತೆ, ಪ್ರೈವೇಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅನ್ಲಿಸ್ಟ್ಗೆ ಹಾಕೋಬೇಕಾಗುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ ಆಗಿ ಮತ್ತೆ ಆ ವಾಚ್ ಅವರೆಲ್ಲ ಮತ್ತೆ ಡೌನ್ ಆಗೋಗುತ್ತೆ ನಿಮಗೆ. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು, ಯಾರಾದರೂ ಮೋನೋಗೆ ಅಪ್ಲೈ ಮಾಡೋರು ನಿಮಗೆ ಗೊತ್ತಿದ್ರೆ ಮಾತ್ರ ಅಪ್ಲೈ ಮಾಡಿ. ಗೊತ್ತಿಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆ ಅಂದರೆ ಮೊನ್ನೆನೇ ಆ ಥರ ಒಂದು ಚಾನಲ್ ಬಂದಿತ್ತು. ಪಾಪ ಒಂದು 3 ಸಲ ಏನೋ ಟ್ರೈ ಮಾಡಿದ್ರಂತೆ. 3 ಸಲ ಟ್ರೈ ಮಾಡವ್ರೆ. ಅದು ಫ್ರೀಸ್ ಆಗೋಗಿದೆ ಚಾನಲ್ಲು, ಅಂದರೆ ಬ್ಲ್ಯಾಕ್ ಆಗಿದೆ, ಮತ್ತೆ ಓಪನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ಆ ಥರನೂ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಗೊತ್ತಿದ್ದರೆ ಮಾಡಿರಿ. ಇಲ್ಲಾಂದರೆ ಯಾರಾದರೂ ಗೊತ್ತಿಲ್ಲ ಅಂದರೆ ಅಂಥವ್ರ ಹತ್ರ ಮಾಡಿಸ್ರಿ. ನಮ್ಮ ಹತ್ರನೇ ಮಾಡಿಸ್ರಿ ಅಂತ ಏನು ನಾವು ಹೇಳ್ತಾ ಇಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅಂಥವ್ರ ಹತ್ರ ಸಹಾಯ ತಗೊಳ್ರಿ. ಯಾಕೆಂದರೆ ಒಂದು ಸಲ ಆ ಥರ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರಿಗೆ ಇನ್ನೂ 32 ದಿನ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ. ಯಾರಿಗೆ ಇವಾಗ ಮತ್ತೆ ಏನಿಲ್ಲ, ಯಾವ ರಿವ್ಯೂಸ್ ಕಂಟೆಂಟು ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಚಾನಲ್ ಕರೆಕ್ಟಾಗಿ ಐತೆ. ಅವರು ಅಪ್ಲೈ ಮಾಡೋಕ್ಕೆ ಹೋಗಿ ಚಾನಲ್ ಏನೋ ಪ್ರಾಬ್ಲಮ್ ಮಾಡ್ಕೊಂಡವ್ರೆ. ಅಂದರೆ ಅದು ಅಪ್ಲೈ ಸರಿಯಾಗಿ ಆಗಿಲ್ಲ. ಅದು ಅವರು ಅಪ್ಲೈ ಆಗಿಲ್ಲ ಅಂದ್ಬಿಟ್ಟು ಪದೇ ಕಂಟಿನ್ಯೂ ಕೊಟ್ಟವ್ರೆ. ಅದು ಚಾನಲ್ ಫ್ರೀಸ್ ಆಗೈತಂತೆ. ಅದಕ್ಕೆ ಆ ಥರ ಪ್ರಾಬ್ಲಮ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಗೊತ್ತಿರೋರ ಹತ್ರ ಮಾಡಿಸ್ರಿ. ಇಲ್ಲ ಗೊತ್ತಿದ್ರೆ ನೀವೇ ಕರೆಕ್ಟಾಗಿ ಓದ್ಕೊಂಡು ನೀವೇ ಮಾಡಿ, ಏನು ಪ್ರಾಬ್ಲಮ್ ಆಗಲಿ. ತುಂಬ ಜನ ಅವರವರೇ ಮಾಡ್ಕೋತಾರೆ. ಓದಿರೋರೆಲ್ಲ ಅವರವರೇ ಮಾಡ್ಕೋತಾರೆ. ಅಕಸ್ಮಾತ್ ಓದದೇ ಇರೋರು, ಇವಾಗ ಅವ್ರು ಇಂಗ್ಲೀಷಲ್ಲೆಲ್ಲ ಮೆಸೇಜ್ ಕೊಡ್ತಾ ಇರ್ತಾರಲ್ವ, ಆ ಥರ ಏನಾದ್ರು ಗೊತ್ತಿಲ್ಲ ಅನ್ನೋರು ನಮ್ಮ ನಂಬರ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಚಾನಲ್ ಏನಾದರೂ ಪ್ರಾಬ್ಲಮ್ ಇದ್ದರೂ ಅಷ್ಟೇ, ಚಾನಲ್ ಪ್ರಾಬ್ಲಮ್ ಇದ್ದರೂ ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ಅದಕ್ಕೆ ಅಂತ ನಾವು ಒಂದು ಫೀಸು ಇಟ್ಕೊಂಡಿದ್ದೀವಿ. ನಿಮಗೆ ಏನಾದರೂ ಓಕೆ ಅನ್ನಂಗಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ದಯವಿಟ್ಟು ಕಾಲ್ ಮಾಡೋ ಹಾಗಿಲ್ಲ. ಯಾಕೆಂದರೆ ನಾವು ತುಂಬ ಬ್ಯುಸಿ ಇರ್ತೀವಿ, ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ನಾವು ಫೋನ್ ಪಿಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಿಗಾದರೂ ಈ ಥರ ಏನಾರು ಸಹಾಯ ಬೇಕು ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.